ಉತ್ಸವಕ್ಕೆ ಬೇರೆ ಬೇರೆ ಕಾರ್ಯಕ್ರಮನ ನಾವು ಫೈನಲ್ ಮಾಡ್ತಾ ಇದ್ವಿ. ಆವಾಗ ಇಲ್ಲ, ತುಂಬ ವರ್ಷ ಆದಮೇಲೆ ನಾವು ರಾಯಚೂರು ಉತ್ಸವ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೋಸ್ಕರನೇ ಒಂದು ವಿನೂತವಾಗಿ 1-2 ದಿನ ಮಕ್ಕಳ ಹಬ್ಬ ಹಮ್ಮಿಕೋಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಈಗ ಎಲ್ಲ ಅಧಿಕಾರಿಗಳು, ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳು ಮತ್ತು ಮುಖ್ಯವಾಗಿ ಶಾಲಾ ಶಿಕ್ಷಣ ಇಲಾಖೆ, ಪ್ರೈವೇಟ್ ಸ್ಕೂಲ್ ಮ್ಯಾನೇಜ್ಮೆಂಟ್, ಟೀಚರ್ಸ್ ಎಲ್ಲರ ಪರಿಶ್ರಮದಿಂದ ಇವತ್ತು ಮಕ್ಕಳ ಉತ್ಸವ ಒಂದು ನಡೀತಾ ಇದೆ. ತಾವೆಲ್ಲ ನೋಡ್ದಂಗೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನಾಳೆ ಮಕ್ಕಳು ಬರ್ತಾರೆ. ತಾವೆಲ್ಲ ಇಲ್ಲಿ ನಾವೇನು ಮಾಡ್ತೀವಿ, ಕೇವಲ ಇದು ಮನೋರಂಜನೆ ಒಂದೇ ಅಲ್ಲ, ಸಾಕಷ್ಟು ತಮಗೆ ವ್ಯಕ್ತಿತ್ವ ಅಭಿವೃದ್ಧಿ ಮಾಡೋಕ್ಕೆ, ಆಮೇಲೆ ಜ್ಞಾನ ಸಂಪಾದನೆ ಮಾಡೋಕ್ಕೆ ಸಾಕಷ್ಟು ಇಲ್ಲಿ ಅವಕಾಶ ಇರುತ್ತೆ. ಸೊ ತಾವು ಏನು 2 ದಿನ ನಾವು ಮಕ್ಕಳ ಹಬ್ಬ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ತಾವು ಅದರಲ್ಲಿ ಭಾಗವಹಿಸಿ ಮನೋರಂಜನೆ ಪಡೆದು ಆಮೇಲೆ ಕಲಿಯೋಕ್ಕೆ ಎಲ್ಲೆಲ್ಲಿ ಅವಕಾಶ ಇರುತ್ತೆ ಅದನ್ನೂ ಕಲಿಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ತಾವೆಲ್ಲ ಸಾಕಷ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಕಾತುರದಿಂದ ತಾವೆಲ್ಲ ಕಾಯ್ತಾ ಇದ್ದೀರಾ. ಮುಖ್ಯವಾಗಿ ಮ್ಯಾಜಿಕ್ ಶೋ ಇರ್ಬೋದು, ಆಮೇಲೆ ಕೋಳಿ ಡ್ಯಾನ್ಸ್ ಇರ್ಬೋದು, ಸಾಯಂಕಾಲ ಮಾವಿನಕೆರೆಯಲ್ಲಿ ನಾವು ಕೈಟ್ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ, ಫೈರ್ ವರ್ಕ್ಸ್ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ತಾವು ಕಾತುರದಿಂದ ಕಾಯ್ತಾ ಇದ್ದೀರಾ. ಸೊ ಇನ್ನೂ ನಾನು ಜಾಸ್ತಿ ಸಮಯ ತಗೊಳ್ಳಲ್ಲ. ಕೊನೆಯದಾಗಿ ನಮ್ಮ ಖಾಸಗಿ ಶಿಕ್ಷಣ ಸಂಘದವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಸಾಕಷ್ಟು ಈ ನಮ್ಮ ಮಕ್ಕಳ ಉತ್ಸವದಲ್ಲಿ ಅವರೆಲ್ಲ ಪರಿಶ್ರಮ ಪಟ್ಟಿದ್ದಾರೆ. ಮತ್ತು ಇಲ್ಲಿ ಬರೋ ಎಲ್ಲ ಮಗುಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆ ಅವರು ವಾಲಂಟರಿಯಾಗಿ ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಾನು ತುಂಬು ಹೃದಯದ ಜಿಲ್ಲಾಡಳಿತ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಕೊಡ್ತೀನಿ. ಆಮೇಲೆ ಸಾಕಷ್ಟು ಶಿಕ್ಷಕರು, ಶಿಕ್ಷಕಿಯರು ತಾವೆಲ್ಲ ಬಂದಿದ್ದೀರಾ. ದಯವಿಟ್ಟು ತಮ್ಮ ಮಕ್ಕಳದು ಸೇಫಾಗಿ ಕರ್ಕೊಂಡು ಬಂದು ಸೇಫಾಗಿ ಕರ್ಕೊಂಡು ಹೋಗಬೇಕು ಅಂತ ತಮಗೆಲ್ಲ ನಾನು ತಿಳಿಸ್ತೀನಿ. ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆ ಎಲ್ಲ ಮುಖಂಡರ ಸಹಯೋಗದಿಂದ ರಾಯಚೂರು ಉತ್ಸವದಲ್ಲಿ ಸುಮಾರು ಕಾರ್ಯಕ್ರಮ ನಡೀತಾ ಇದೆ. ನಾವೀಗಾಗಲೇ ಮ್ಯಾರಾಥಾನ್ ಇರಲಿ, ಸೈಕ್ಲಾಥಾನ್ ಇರಲಿ, ಮೊನ್ನೆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಕೂಡ ಆಯೋಜನೆ ಆಗಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಇವತ್ತು ಈ ವಿನೂತನವಾಗಿ ಮಕ್ಕಳ ಹಬ್ಬ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಹಯೋಗ ಮಾಡೋರು ಎಲ್ಲ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಖಾಸಗಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು, ಮುಖಂಡರು ಎಲ್ಲರಿಗೆ ನಾನು ಅಭಿನಂದನೆ ಹೇಳ್ತೀನಿ. ಮತ್ತು ಅದೇ ರೀತಿಯಲ್ಲಿ ಇವತ್ತು ಈ 2 ದಿವಸ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿ. ಕಾರ್ಯಕ್ರಮದಲ್ಲಿ ಸುಮಾರು ಆಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ. ಇಲ್ಲಿ ಮನೋರಂಜನೆ ಜೊತೆಗೆ ಶಿಕ್ಷಣ ರಿಲೇಟೆಡ್ ಕೂಡ ಚಟುವಟಿಕೆಗಳು ಆಗ್ತಾ ಇದೆ. ಎಲ್ಲ ಪೇರೆಂಟ್ಸ್ ಇರಲಿ, ಎಲ್ಲ ಮಕ್ಕಳು ಇರಲಿ, ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಸಂಖ್ಯೆಯಲ್ಲಿ ಭಾಗವಹಿಸಲಿ. ಮತ್ತು ಮುಂದೆ ಕೂಡ ಸುಮಾರು ಕಾರ್ಯಕ್ರಮ ರಾಷ್ಟ್ರೀಯ ಉತ್ಸವದಲ್ಲಿ ನಾವು ಮಾಡ್ತಾ ಇರ್ತೀವಿ. ತಾವೆಲ್ಲರೂ ಅದರಲ್ಲಿ ಕೂಡ ಭಾಗವಹಿಸಿ ಆ ಉತ್ಸವಕ್ಕೆ ಸಂಭ್ರಮ ಮಾಡಿಸಿ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಭಾಗವಹಿಸ್ತಾ ಇದ್ರೆ ನೋಡಿ ನಮಗೆ ಬಹಳ ಸಂತೋಷ. ಈ ಒಂದು ಮೊದಲನೇ ಸತಿ ರಾಯಚೂರಿನಲ್ಲಿ ಇನ್ನೊಂದು ಮಕ್ಕಳ ಉತ್ಸವ ಅಂತ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿವೆ. ಈಗ ತಾವು ನೋಡಿರ್ಬೋದು, ಬಟರ್ಫ್ಲೈ ಪಾರ್ಕ್ಸು, ಐಸ್ ಕ್ರೀಮ್ ಹಬ್ಬ, ಬೇರೆ ಬೇರೆ ಚಟುವಟಿಕೆಗಳಿವೆ. ಸೊ ಹಾಗಾಗಿ ನಾಳೆನೂ ಇರುತ್ತೆ. ನಾಳೆ ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಇನ್ನೂ ಮಕ್ಕಳು ಬರಲಿ ಅಂತ ತಾವು ಎಲ್ಲರೂ ಹೋಗಿ ಇವತ್ತು ಸಂದೇಶ ಮುಗಿಸ್ಬೇಕು ಅಂತ ನಂದು ವಿನಂತಿ. ತಾವು ಎಲ್ಲರೂ ಇಲ್ಲಿ ಬನ್ನಿ, ಎಂಜಾಯ್ ಮಾಡಿ, ಮತ್ತು ಒಂದು ನಮ್ಮ ರಾಯಚೂರಿಗೆ, ಇಡೀ ಜಿಲ್ಲೆಗೆ ಒಂದು ಇತಿಹಾಸ ರಚಿಸೋಣ, ಹೊಸ ಹೊಸ ಮೆಮೊರೀಸು ಮತ್ತು ಫ್ರೆಂಡ್ಸ್ ಕ್ರಿಯೇಟ್ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ನನಗೆ ಇಲ್ಲಿ ರಾಯಚೂರು ಉತ್ಸವ ನೋಡೋದಕ್ಕೆ ಭಾಳ ಉತ್ಸಾಹದಿಂದಿದ್ದೇನೆ. ಇಲ್ಲಿ ರಾಯಚೂರು ಉತ್ಸವ ನಡೀತಿದೆ, ಭಾಳ ಚೆನ್ನಾಗಿ ಆಗಿದೆ. ಇದೇ ಫಸ್ಟ್ ಟೈಮ್ ನಾವು ಬಂದಿರೋದು ಇಲ್ಲಿ ರಾಯಚೂರು ಉತ್ಸವ ನೋಡೋದಕ್ಕೆ. ಭಾಳ ಖುಷಿ ಆಗುತ್ತಿದೆ. ಡ್ಯಾನ್ಸ್ ನೃತ್ಯ ಮಾಡುವುದು, ಮತ್ತು ಕೋಳಿ ನೃತ್ಯ, ಎಲ್ಲ ಆಟದ ಸಾಮಾನು, ವಿವಿಧ ರೀತಿಯ ನೃತ್ಯಗಳು ಎಲ್ಲ ನಡೆಯುತ್ತಿದೆ. ನೋಡೋದಕ್ಕೆ ಭಾಳ ಖುಷಿಯಾಗಿದೆ. ರಾಯಚೂರು ಉತ್ಸವಕ್ಕೆ ಬಂದಿದ್ದು ಫುಲ್ ಖುಷಿ ಅನ್ನಿಸ್ತಿದೆ. ಮತ್ತು ನಾವು ಬಂದಿರೋದೇ ಇದು ಫಸ್ಟ್ ಟೈಮು. ಎಲ್ಲ ಕಡೆ ಫುಲ್ ಸಡಗರ, ಸಂಭ್ರಮ ತುಂಬಿದೆ. ಸಾಂಗ್ ನಮಗೆ ಮ್ಯೂಸಿಕ್ ಕೇಳ್ತಿದ್ರೆ ನಾವೇ ಇಲ್ಲಿ ನಿಂತವರೇ ಕುಣಿತಿದ್ದೀವಿ. ಫುಲ್ ಜೋಶ್ ಇದೆ, ಫುಲ್ ಖುಷಿ ಆಗ್ತಿದೆ. ನನ್ನ ಫ್ರೆಂಡ್ಸ್ ಜೊತೆ ಬಂದು ನಾನು ಇಲ್ಲಿ ಎಂಜಾಯ್ ಮಾಡೋದು ಫುಲ್ ಖುಷಿ ಆಗ್ತಿದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.